ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸೋಮವಾರ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಬಂದು ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಕಲಿಸ್ತಾ ಇದ್ದೀನಿ ನನ್ನ ಮಗನಿಗೆ. ಅವನು ಕೂಡ ರೆಡಿಯಾಗಿ ಬಂದಿದ್ದಾನೆ. ಸ್ಕೂಲಿಗೆ ಟೈಮ್ ಆಗುತ್ತೆ. ಅವನಿಗೆ ಬೇಗ ಬೇಗ ರೈಸ್ ಎಲ್ಲ ಕಲಿಸ್ಕೊಟ್ಬಿಟ್ರೆ ಅವ್ನ ಬಾಕ್ಸು ಎಲ್ಲ ರೆಡಿ ಮಾಡಿಬಿಟ್ರೆ ಇನ್ನು ಅವ್ನ ಕೆಲಸ ಮುಗಿಯುತ್ತೆ. ಸೊ ಅವನು ಕೂಡ ಸ್ಕೂಲ್ಗೆ ಹೊರಡೋಕ್ಕೆ ರೆಡಿ ಆಗ್ತಾನೆ. ಸೋಮವಾರ ಮತ್ತು ಶುಕ್ರವಾರ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ವ, ಮನೆ ಒರೆಸೋದು ಗುಡಿಸೋದು, ವಾರ ಪೂಜೆ ಅದೆಲ್ಲ ಇರುತ್ತಲ್ಲ. ಹಂಗಾಗಿ ಏನು ಮಾಡ್ತೀನಿ, ಸ್ವಲ್ಪ ತಿಂಡಿ ಲೈಟಾಗಿ ಏನಾದ್ರು ಮಾಡ್ಕೊಂಬಿಡ್ತೀನಿ. ಸಿಂಪಲ್ ಆಗಿರೋದು ಏನಾದರೂ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಇವತ್ತು ಬಂದು ಪುಳಿಯೋಗರೆ ಮಾಡ್ತಾಯಿದ್ದೆ. ಪುಳಿಯೋಗರೆ ಗೊಜ್ಜು ಎಲ್ಲ ಸಪ್ರೇಟ್ ಹೊಸ್ದಾಗಿ ಮಾಡಿದೆ. ಸೊ ತುಂಬ ದಿನ ಆಗಿತ್ತು ಮಾಡಿ, ಆಲ್ಮೋಸ್ಟು ಒಂದು ತಿಂಗಳೇ ಆಗಿತ್ತು ಪುಳಿಯೋಗರೆ ಮಾಡಿ. ಹಾಗಾಗಿ ಇವತ್ತು ಪುಳಿಯೋಗರೆ ಗೊಜ್ಜನ್ನ ಮಾಡಿಕೊಂಡು ಅನ್ನ ಮಾಡಿಕೊಂಡು ರೆಡಿ ಮಾಡಿದೆ. ನೆನ್ನೆ ಎಲ್ಲ ಮಟನ್ನು, ಕಾಲು ಸೂಪು, ನಾನು ಕಾಲು ಸೂಪ್ ವಿಡಿಯೋ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅನ್ನೋರು ಹೋಗಿ ನನ್ನ ಲಾಸ್ಟ್ ವಿಡಿಯೋದಲ್ಲಿದೆ, ಚೆಕ್ ಮಾಡಿ. ಎಲ್ಲ ಮಾಡಿ ಇದಾಗಿತ್ತಲ್ಲ, ಅಡುಗೆ ಮನೆಯೆಲ್ಲ ನೈಟಲ್ಲೇ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೆ. ಏಕೆಂದರೆ ನೆಕ್ಸ್ಟ್ ಡೇ ಸೋಮವಾರ ಆಗಿರುತ್ತೆ, ವಾರ ಇರುತ್ತೆ, ಪೂಜೆ ಮಾಡಬೇಕು. ಸೊ ಬೆಳಗ್ಗೆ ಎದ್ದು ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೈಟೇ ಎಲ್ಲ ಫುಲ್ಲು ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ರೈಸ್ ಮಾಡಿ ಗೊಜ್ಜು ಮಾಡಿ ಅವನಿಗೆ ಬಾಕ್ಸ್ಗೂ ಕೂಡ ಪುಳಿಯೋಗರೆನೇ ಹಾಕ್ತಾಯಿದ್ದೀನಿ. ಈಗ ತಿನ್ನೋಕ್ಕೂ ಕೂಡ ಹಾಕ್ಕೊಟ್ಟೆ. ಅವನ್ನ ರೆಡಿ ಮಾಡಿ ಕಳಿಸಿದ್ರೆ ಆಮೇಲೆ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಗುಡಿಸಿ ಒರೆಸಿ ಕೊಟ್ಟರೆ ಯಜಮಾನ್ರು ಪೂಜೆ ಮಾಡ್ಕೋತಾರೆ. ಹಾಗಾಗಿ ಬೆಳಗ್ಗೆ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ನಾನು ತಿಂಡಿನ ಸ್ವಲ್ಪ ಲೈಟಾಗಿ ಮಾಡ್ಕೋತೀನಿ. ಸಿಂಪಲ್ಲಾಗಿರುವಂಥದ್ದೇ ಮಾಡ್ಕೋತೀನಿ. ಜಾಸ್ತಿ ತರಕಾರಿ ಎಲ್ಲ ಕಟ್ ಮಾಡೋದು, ಅಡುಗೆ ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಫ್ರೀ ಟೈಮ್ ಮಂಗಳವಾರ ಬುಧವಾರ ಟೈಮ್ ಇರುತ್ತಲ್ವ, ಆವತ್ತು ಮಾತ್ರ ಟೊಮೊಟೊ ಬಾತು, ಈ ರೀತಿ ಬಾತ್ ಐಟಮ್ಸ್ ಎಲ್ಲ ಆವಾಗ ಮಾಡ್ಕೋತೀನಿ. ಸೊ ಅದೆಲ್ಲ ಆದಮೇಲೆ ಅವನಿಗೆ ತಿಂಡಿ ಹಾಕ್ಕೊಟ್ಟೆ. ಇವಾಗ ಅವನು ಶೂಸ್ ಹಾಕ್ಕೋತಾ ಇದ್ದಾನೆ. ತಿಂಡಿ ತಿಂತಾ ಇದ್ದವನು ನನ್ನದೆಲ್ಲ ಆಯಿತು, ಒಂದು ಬಾಕ್ಸ್ ಎಲ್ಲ ರೆಡಿ ಆಯಿತು. ಸರಿ ನಾನು ತಿನ್ನಿಸ್ತೀನಿ, ನೀನು ಶೂಸ್ ಹಾಕ್ಕೊತಾ ಇರು ಅಂತ ಹೇಳಿಬಿಟ್ಟು ಕಳಿಸ್ದೆ. ಇವಾಗ ಹೋಗಿ ಅವನು ಶೂಸನ್ನು ಹಾಕ್ಕೋತಾ ಇದ್ದಾನೆ. ನಾನು ಬಂದು ಅವನಿಗೆ ತಿಂಡಿನ ತಿನ್ನಿಸ್ತಾ ಅವನು ಕೂಡ ಶೂನ ಹಾಕ್ಕೋತಾನೆ ಅಂತ ಹೇಳಿಬಿಟ್ಟು ನಾನು ಕೂಡ ತಿಂಡಿ ತಿನ್ನಿಸ್ತಾ ಇದ್ದೀನಿ. ನಾವು ವ್ಯಾನ್ಗೆಲ್ಲ ಏನೂ ಹಾಕಿಲ್ಲ, ನಾವೇ ಪಿಕಪ್ಪು ಡ್ರಾಪು ಮಾಡ್ತೀವಿ. ಈಗ ಏನಂದರೆ ಇಲ್ಲಿ ನಮ್ಮ ಮನೆ ಹತ್ರ 9th ಸ್ಟ್ಯಾಂಡರ್ಡ್ ಒಂದು ಹುಡುಗಿ ಇದೆ, ಸೇಮ್ ಸ್ಕೂಲು, ನನ್ನ ಮಗನ ಸ್ಕೂಲೇ. ಆ ಹುಡುಗಿನೂ ಕೂಡ ನಾನೇ ಪಿಕಪ್ಪು ಡ್ರಾಪು ಮಾಡ್ತೀನಿ. ಅಂದರೆ ಅವರ ತಂದೆ ಬಂದು, ಹುಡುಗಿಯವರ ತಂದೆ ಬಂದು ಡ್ರಾಪ್ ಮಾಡ್ತಾರೆ. ನಾನು ಸಂಜೆ ಹೋಗಿ ಪಿಕಪ್ ಮಾಡಿ ಇಬ್ಬರನ್ನೂ ಕರ್ಕೊಂಡು ಬರ್ತೀನಿ. ಆ ರೀತಿ ಒಂದು ಸೈಡು ಅವ್ರು ಬಿಡ್ತಾರೆ, ಒಂದು ಸೈಡ್ ನಾವು ಬಿಡೋ ಥರ ಮಾತಾಡಿಕೊಂಡು ಇವಾಗ ಸ್ಕೂಲ್ಗೆ ಬಿಡ್ತಾಯಿದ್ದೀವಿ. ಆ ಹುಡುಗಿಗೂ ಕೂಡ ಅವರ ತಂದೆಯೂ ಕೂಡ ಡ್ಯೂಟಿಗೆ ಹೋಗಿಬಿಟ್ರೆ ಮತ್ತು ಸಂಜೆಗೆ ಯಾರೂ ಕರ್ಕೊಬರೋಕ್ಕೆ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತು ಅವರು ಪಿಕಪ್ಪು ಡ್ರಾಪು ಮಾಡ್ಕೋತಾ ಇದ್ದೀವಿ. ಬೆಳಿಗ್ಗೆಯಲ್ಲಿ ಅವರು ಬಿಡ್ತಾರೆ, ಆ ಹುಡುಗಿ ತಂದೆ ಏನಿದ್ದಾರೆ ಅವರು ಬಿಟ್ಬಿಟ್ಟು ಹೋಗ್ತಾರೆ ಸ್ಕೂಲ್ಗೆ. ಅವರು ಕೂಡ ಸ್ಕೂಲ್ ಟೀಚರೇ. ಸೊ ಅವ್ರನ್ನ ಬಿಟ್ಬಿಟ್ಟು ಅವರು ಬೇರೆ ಸ್ಕೂಲ್ಗೆ ಹೋಗ್ತಾರೆ. ಸಂಜೆ ಬರ್ತಾ ನಾನು ಒಂದು 3 ಗಂಟೆ 3:30ಗೆ ಸ್ಕೂಲ್ ಬಿಡುತ್ತಲ್ಲ, ಆವಾಗ ಬರ್ತಾ ಇಬ್ಬರೂ ನಾನೇ ಪಿಕಪ್ ಮಾಡ್ತೀನಿ. ಸೊ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಳಿಸ್ತಾ ಇದ್ದೀವಿ. ಅವರು ಕೂಡ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆಯಲ್ಲಿ, ಸಂಜೆ ನಾನು ಕರ್ಕೊಂಬಂದು ಬಿಡ್ತೀನಿ. ಈ ರೀತಿ ಆಗ್ತಾಯಿದೆ. ಅದೆಲ್ಲ ಆದಮೇಲೆ ಅವನು ಸ್ಕೂಲ್ಗೆ ಹೋದ್ಮೇಲೆ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆ ಎಲ್ಲ ನಮ್ಮ ಮನೆಯವರು ಮಾಡಿಬಿಟ್ಟು ಹೋದರು. ನಾನು ಮಾಡೋಂಗಿರಲಿಲ್ಲ ಅಂಥೇಳಿ ಅವರೇ ಪೂಜೆ ಎಲ್ಲ ಮಾಡೋದ್ರು. ಈಗ ನಾನು ಮಧ್ಯಾಹ್ನ ಮೇಲೆ ಏನು ಮಾಡ್ಕೋತಾ ಇದ್ದೀನಿ ಅಂದರೆ ತಂಬಿಟ್ಟು ಮಾಡ್ಕೋತಾ ಇದ್ದೀನಿ. ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು. ಇವಾಗ ಏನಕ್ಕಪ್ಪ ಅಕ್ಕಿ ತಂಬಿಟ್ಟು ಎಳ್ಳು ತಂಬಿಟ್ಟು ಅಂತ ಕೇಳ್ಬೋದು. ಸೊ ಇವತ್ತು ನಮ್ಮ ನಾದಿನಿ ಮಗಳು ಮೈನೆರ್ತಿದ್ದಾಳೆ. ಸೊ ಹಾಗಾಗಿ ನಮ್ಮ ಯಜಮಾನ್ರವರ ಅಕ್ಕನ ಮಗಳು ಮೈನೆರ್ತಿದ್ದಾರೆ. ಆ ಹುಡುಗಿಗೆ ಇವತ್ತು ಸೊಪ್ಪು ಹಾಕಬೇಕು. ಸೊಪ್ಪು ಹಾಕೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ಇವತ್ತಿಗೆ 3 ದಿವಸ, ಶನಿವಾರ ಮೈನೆರ್ದಿರೋದು. ಈಗ ಸೋದ್ರ ಮಾವನಾಗಿ ನಮ್ಮ ಯಜಮಾನ್ರಿಗೆ ಸೊಪ್ಪು ಹಾಕೋ ಜವಾಬ್ದಾರಿ ಮತ್ತು ಈ ಜವಾಬ್ದಾರಿ ಎಲ್ಲ
ನಮ್ಮ ಯಜಮಾನ್ರದ್ದೇ ಇರುತ್ತೆ ಸೋದ್ರ ಮಾವನಾಗಿ. ಹಾಗಾಗಿ ಅವರು ಹೇಳಿದರು ತಂಬಿಟ್ಟು ಮಾಡ್ಕೊಬನ್ನಿ ಅಂತ ಹೇಳಿದರು. ಸೊ ಇದೆಲ್ಲ ನಮಗೆ ಫಸ್ಟ್ ಟೈಮು. ಈ ರೀತಿಯ ಎಕ್ಸ್ಪೀರಿಯೆನ್ಸ್ ನಾವು ಯಾರಿಗೂ ಕೂಡ ಮಾಡಿಲ್ಲ. ತುಂಬ ನಾವು ಮದುವೆ ಆಗಿದ್ದ ಹೊಸ್ತ್ರಲ್ಲಿ ಇವರ ಇನ್ನೊಬ್ಬರು ದೊಡ್ಡಕ್ಕನ ಮಗಳೊಬ್ಳಿದ್ಲು, ಅವಳಿಗೆ ಮಾಡಿದ್ವಿ. ಅದೆಲ್ಲ ನಮಗೆ ನೆನಪೇ ಇಲ್ಲ. ಆವಾಗ ನಮ್ಮ ಅತ್ತೆ ಇದ್ದರು, ಅತ್ತೆ ಇದ್ದಾಗ ಅವರು ಮಾಡ್ತಾಯಿದ್ರು. ಹಂಗಾಗಿ ನಮ್ಗೆ ಅಷ್ಟೊಂದು ನೆನಪಿಲ್ಲ. ಹಾಗಾಗಿ ಅವ್ರಿಗೆ ಅವರ ನಾದಿನಿ ಮನೆಯವ್ರಿಗೇ ಕೇಳಿಕೊಂಡು ಏನೇನು ತರಬೇಕು, ಏನು ಮಾಡಬೇಕು ಅಂತೆಲ್ಲ ಕೇಳಿಕೊಂಡು ಈಗ ನಾನಿಲ್ಲಿ ತಂಬಿಟ್ಟು ಮಾಡ್ಕೊತಾ ಇದ್ದೀನಿ. ಅವರು ಹೇಳಿದ್ರು ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟನ್ನ ಮಾಡ್ಕೊಂಡು ಬನ್ನಿ, ಸೊಪ್ಪು ಹಾಕೋ ದಿನಕ್ಕೆ ಇಡಬೇಕು ಅಂತ ಹೇಳಿದ್ರು. ಹಾಗಾಗಿ ಸರಿ ಅಂದ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಬಂದು ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟನ್ನು ಎರಡನ್ನೂ ಕೂಡ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಬೆಲ್ಲ ಎಳ್ಳು ಎಲ್ಲ ಸ್ವಲ್ಪ ಜಾಸ್ತಿನೇ ತಿನ್ನಬೇಕಲ್ವಾ, ಹಾಗಾಗಿ ಇರಲಿ ಇಟ್ಕೊಂಡು ತಿನ್ನಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಿಕ್ಸಿ ಎಲ್ಲ ತೊಗೊಂಡು ಬಂದು ಈ ಕಡೆ ಕೆಳಗಡೆ ಕೂತ್ಕೊಂಡಿದ್ದೀನಿ. ಅಕ್ಕಿ ತಂಬಿಟ್ಟು ಬಂದು ತುಂಬ ಟೈಮ್ ಹಿಡಿಯುತ್ತೆ, ನಿಂತು ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ನಿಧಾನವಾಗಿ ಮಾಡೋಣ. ನಿಂತ್ಕೊಂಡೇ ಮಾಡಿದ್ರೆ ಸುಮ್ಮನೆ ಎಲ್ಲ ಕಾಲು ನೋವು ಬರುತ್ತೆ, ಮತ್ತು ಅಷ್ಟೊಂದು ಪೇಷನ್ಸ್ ಇರಲ್ಲ ನಿಂತ್ಕೊಂಡು ಮಾಡೋದ್ರಿಂದ. ಕೆಳಗಡೆ ಕೂತ್ಕೊಂಡು ಮಾಡಿದ್ರೆ ನಿಧಾನವಾಗಿ ಪೇಷನ್ಸಿಂದ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವಾಗ ಅಕ್ಕಿ ತಂಬಿಟ್ಟು ಮಾಡೋದು ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಅಕ್ಕಿನ ನೆನೆಸಿ ಅದನ್ನು ರುಬ್ಕೋಬೇಕು, ಮತ್ತು ಪೌಡ್ರ್ ಮಾಡ್ಕೋಬೇಕು, ಮತ್ತು ಜರಡಿ ಹಿಡ್ಕೋಬೇಕು. ಅದೆಲ್ಲ ಒಂಥರ ತುಂಬ ಲಾಂಗ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಅದನ್ನು ಅಕ್ಕಿ ತಂಬಿಟ್ಟು ಮಾಡೋದು ಸ್ವಲ್ಪ ಲಾಂಗ್ ಪ್ರೋಸೆಸ್ಸು. ಎಳ್ಳು ತಂಬಿಟ್ಟು ಮಾಡೋದೆಲ್ಲ ಸ್ವಲ್ಪ ಅಷ್ಟೊಂದೆಲ್ಲ ರಿಸ್ಕ್ ಇರಲ್ಲ, ಬೇಗ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಲ್ಲಿ ಇರೋದು ಅವರು, ನಮ್ಮ ಯಜಮಾನ್ರು, ಅಕ್ಕನ ಮನೆಯವರೆಲ್ಲ ಅಲ್ಲಿರೋದು. ಅಲ್ಲಿಗೆ ಹೋಗಿ ಮತ್ತೆ ನೈಟೇ ಬರಬೇಕು. ಏಕೆಂದರೆ ನೆಕ್ಸ್ಟ್ ಡೇ ಮಂಗಳವಾರ ಸ್ಕೂಲ್ ಇರುತ್ತೆ, ಇವ್ರಿಗೂ ಡ್ಯೂಟಿ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೈಟೇ ಹೊರಟು ಬರಬೇಕು. ಹಾಗಾಗಿ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ನಾನು ಇದೊಂದು 1:30ಗೆ ಶುರು ಮಾಡಿದೆ. ಆಲ್ಮೋಸ್ಟ್ 1 ಅವರ್ ಹಿಡಿಸ್ತು ನನಗೆ ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಎಳ್ಳು ತಂಬಿಟ್ಟು ಮತ್ತು ಅಕ್ಕಿ ತಂಬಿಟ್ಟು ಎಲ್ಲನೂ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಆಲ್ಮೋಸ್ಟ್ 1 ಅವರ್ ಹಿಡಿಸ್ತು. ಸೊ ಏನು ಮಾಡೋಕ್ಕಾಗಲ್ಲ. ಹಾಗೆ ಬೆಲ್ಲನೂ ಕೂಡ ಒಂದು ಕಡೆ ಕುಟ್ಟಿ ಇಟ್ಕೊಂಡಿದ್ದೀನಿ. ಏನೇನು ಬೇಕೋ ಶಾಸ್ತ್ರಕ್ಕೆ ಸೊಪ್ಪು ಮತ್ತು ಹರಳೆಣ್ಣೆ, ಹುಚ್ಚೆಳ್ಳೆಣ್ಣೆ ಎಲ್ಲನೂ ಕೂಡ ನಮ್ಮ ಯಜಮಾನ್ರು ಅತ್ತೆ ಒಬ್ಬರು ಇದ್ದಾರೆ, ಅವರು ಅಲ್ಲಿಂದ ಕೊಟ್ಟು ಕಳಿಸಿದ್ರು. ಅವರಿರೋದು ಹಳ್ಳಿ ಕಡೆ ಎಲ್ಲ ಥರದ ಸೊಪ್ಪುಗಳೆಲ್ಲ ಸಿಗುತ್ತಲ್ವ. ಇಲ್ಲಿ ಅಷ್ಟೊಂದೆಲ್ಲ ಯಾವ ಸೊಪ್ಪು ಏನು ಅಂತ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಾದರೆ ಹಳ್ಳಿ ಕಡೆ ತೋಟಗಳಲ್ಲಿ ಹೊಲಗಳಲ್ಲಿ ಇರುತ್ತೆ ಸೊಪ್ಪುಗಳು. ಅದಕ್ಕೆ ಅಲ್ಲಿಂದ ಕಿತ್ತಿ ಕೊಟ್ಟು ಕಳಿಸಿದ್ರು. ನಮ್ಮ ಯಜಮಾನ್ರವರ ಸೋದರತ್ತೆ ಅವರೆಲ್ಲ ಕೊಟ್ಟು ಕಳಿಸಿದ್ರು. ನನ್ನ ಮೈದಾ ಹೋಗಿ ತೊಗೊಂಡು ಬಂದು ಕೊಟ್ಟರು. ಅದನ್ನೆಲ್ಲ ತೊಗೊಂಡು ಇವಾಗ ಹೋಗಬೇಕು. ಹರಳೆಣ್ಣೆ ಮತ್ತು ಹುಚ್ಚೆಳ್ಳೆಣ್ಣೆ, ಎಳ್ಳು ಇದನ್ನೆಲ್ಲ ಕೊಟ್ಟು ಕಳಿಸಿದ್ರು. ಎಳ್ಳು ಕೂಡ ಅವರು ಅಲ್ಲಿಂದ ಕೊಟ್ಟು ಕಳಿಸಿದ್ರಲ್ಲೇ ನಾನು ಸ್ವಲ್ಪ ಉಂಡೆಗಳನ್ನ ಮಾಡಿಕೊಂಡೆ. ನಮ್ಮನೇಲೂ ಕೂಡ ಎಳ್ಳಿತ್ತು. ಅವರು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟು ಕಳಿಸ್ತೀನಿ, ತಿನ್ನೋವಾಗ ಕಲ್ಲು ಅದೆಲ್ಲ ಬಾಯಿಗೆ ಸಿಗುತ್ತೆ, ಕ್ಲೀನ್ ಮಾಡಿ ಕೊಟ್ಟು ಕಳಿಸ್ತೀನಿ ಅಂಥೇಳಿ ಕ್ಲೀನ್ ಮಾಡಿ ಎಳ್ಳೆಲ್ಲ ಕೊಟ್ಟು ಕಳಿಸಿದ್ರು. ಇವಾಗ ನಾನು ಪೌಡ್ರೆಲ್ಲ ಮಾಡ್ಕೊಂಡಿದ್ದಾಯಿತು. ಅಕ್ಕಿ ಹಿಟ್ಟಿಂದು ಪೌಡ್ರ್ ಮಾಡಿಕೊಂಡು ಇವಾಗ ತಂಬಿಟ್ಟನ್ನು ಉಂಡೆ ಕಟ್ತಾಯಿದ್ದೀನಿ. ಇದಂತೂ ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಸ್ವಲ್ಪ ಪಾಕ ಜಾಸ್ತಿ ಆಯಿತು ಅಂದರೆ ತೀರಾ ಹರ್ಕೊಂಡೇ ಬಂದುಬಿಡುತ್ತೆ ತಂಬಿಟ್ಟು. ಸ್ವಲ್ಪ ಗಟ್ಟಿಯಾಗೆ ಕಲಸಿ ಉಂಡೆನ ಕಟ್ಟಬೇಕಾಗತ್ತೆ. ನನಗೆ ತಂಬಿಟ್ಟಲ್ಲಿ ಇದು ಒಂದೇ ತಂಬಿಟ್ಟು ನನಗೆ ನಿಜವಾಗ್ಲೂ ಮಾಡೋಕ್ಕೆ ಬರೋದು. ನಾವು ಗೌರಿ ಹಬ್ಬಕ್ಕೆಲ್ಲ ಈ ರೀತಿ ಮಾಡ್ಕೋತೀವಿ. ಹಸಿ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟೆಲ್ಲ ಮಾಡಿಕೊಂಡು ತನಿ ಎರಿತೀವಲ್ಲ, ಆ ಟೈಮಲ್ಲಿ ಮಾಡ್ಕೊಳ್ಳೋ ಥರನೇ ಮಾಡ್ಕೊತಾ ಇದ್ದೀನಿ. ಕೆಲವರು ಅಕ್ಕಿ ಹುರಿದ್ಬಿಟ್ಟು ಮಾಡ್ತಾರೆ, ಆರತಿಗಳಿಗೆಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಮಾಡ್ತಾರೆ. ಬಟ್ ನನಗೆ ಅದೆಲ್ಲ ಬರೋದೇ ಇಲ್ಲ. ಸದ್ಯ ಇದನ್ನು ಮಾಡಿರೋದೇ ಹೆಚ್ಚು. ಇದು ವರ್ಷ ನಾನು ಇದನ್ನು ಮಾಡ್ಕೊಳ್ಳೋದ್ರಿಂದ ಇದು ಏನಂತ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಇದನ್ನು ಮಾಡ್ಕೊಳ್ಳೋಕ್ಕೆ. ಆರಾಮಾಗಿ ಮಾಡಿಕೊಂಡೆ. ಅಂದರೆ ಸ್ವಲ್ಪ ತುಂಬ ಟೈಮ್ ಹಿಡಿಸುತ್ತೆ. ಸೊ ಅದೊಂದೇ ತಲೆನೋವು ಅಷ್ಟೇ. ಈಗ ಮಾಡಿರೋ ಉಂಡೆಗಳನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ಎಳ್ಳುಂಡೆನೂ ಕೂಡ ಆಗಿತ್ತು.
ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು, ಫೋನ್ ಮಾಡಿದ್ರು. ಹಂಗಾಗಿ ಫೋನಲ್ಲಿ ಮಾತಾಡಿಕೊಂಡು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಮಾಡಿರೋ ಉಂಡೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಬಟ್ ಇದರಲ್ಲಿ ಈ ಬಾಕ್ಸಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಬಾಕ್ಸಿಗೆ 2 ಬಾಕ್ಸಿಗೆ ಸೇರಿಸಿ ಹಾಕ್ಕೊಂಡೆ. ಸೊ ಒಂದು 6ರಿಂದ 7 ಉಂಡೆಗಳಾಗಿತ್ತು. ಒಂದು ಉಂಡೆ ನಮ್ಮ ಮನೆಗೆ ಅಂತ ಇಟ್ಕೊಂಡೆ. ಇನ್ನು ಮಿಕ್ಕಿದ್ದೆಲ್ಲ ತೊಗೊಂಡೋದೆ. ಹಾಗೆ ಕಪ್ಪು ಎಳ್ಳಿನ ಉಂಡೆನೂ ಕೂಡ ಮಾಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಎಳ್ಳುಂಡೆ ಕಪ್ಪು ಎಳ್ಳುಂಡೆನ ಹೇಗೆ ಬೇಕಾದರೂ ನಾವು ಉಂಡೆ ಮಾಡಿಬಿಡ್ಬೋದು. ಆದರೆ ತಂಬಿಟ್ಟು ಮಾತ್ರ ಸ್ವಲ್ಪ ರಿಸ್ಕ್ ಆಗುತ್ತೆ. ಒಂಚೂರು ಪಾಕ ಜಾಸ್ತಿ ಆಯಿತು ಅಂದರೆ ತೀರಾ ಹರ್ಕೊಂಬಂದ್ಬಿಡುತ್ತೆ. ಒಂಚೂರು ಗಟ್ಟಿ ಆಯಿತು ಅಂದರೆ ತೀರಾ ಗಟ್ಟಿಯಾಗಿಬಿಡುತ್ತೆ. ಹಂಗಾಗಿ ಎಳ್ಳಿನ ಉಂಡೆ ಮಾತ್ರ ಆ ಥರ ಏನು ಆಗಲ್ಲ. ಆರಾಮಾಗಿ ಮಾಡ್ಕೊಬೋದು. ಹೇಗಿದ್ದರೂ ಕೂಡ ಅದು ಹದ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಮಾಡ್ಕೊಬೋದು ಅದನ್ನು. ನೋಡ್ತಾ ಇದ್ದೀನಿ ಈ ಬಾಕ್ಸಿಗೆಲ್ಲ ಇಡ್ಸಲ್ಲ, ಯಾವ ಬಾಕ್ಸಿಗೆ ಹಾಕೋದು ಅಂತಲೂ ಕೂಡ ಯೋಚನೆ ಮಾಡಿಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಆಗಲೇ ಹೇಳ್ದಂಗೆ ನಮ್ಮ ಯಜಮಾನ್ರು ಅತ್ತೆ ಸೋದರತ್ತೆ ಇದ್ದಾರಲ್ಲ, ಅವರು ಸೊಪ್ಪೆಲ್ಲ ಕೊಟ್ಟು ಕಳಿಸಿದ್ದಾರೆ. ಇದೇನು ಹಲಸಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು, ಹೊಂಗೆ ಮರದ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎಲ್ಲ ಥರದ್ದು ಕೂಡ ಕೊಟ್ಟು ಕಳಿಸಿದ್ದಾರೆ. ಇದು ಏನೇನು ಸೊಪ್ಪು ಹಾಕಬೇಕು ಅಂತ ನಿಜವಾದ ದೇವರಾಣೆ ನನಗೆ ಗೊತ್ತಿಲ್ಲ. ಅವರು ಅಲ್ಲಿಂದ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಇದು ಹುಚ್ಚೆಳ್ಳೆಣ್ಣೆ. ಈ ಟೈಮಲ್ಲಿ ಸ್ವಲ್ಪ ಹುಚ್ಚೆಳ್ಳೆಣ್ಣೆ ಕೊಟ್ಟರೆ ಬೇಗ ಶೀತ ಆಗಲ್ಲ, ಥಂಡಿ ಆಗಲ್ಲ ಅಂತ ಹೇಳ್ಬಿಟ್ಟು ಹುಚ್ಚೆಳ್ಳೆಣ್ಣೆ ಕೊಡ್ತಾರೆ. ಶೀತನ ಹೊಡೆಯುತ್ತೆ ಅಂತ. ಹಾಗೆ ಹರಳೆಣ್ಣೆನೂ ಕೂಡ ತರಬೇಕು ಅಂತ ಹೇಳಿದರು. ಹರಳೆಣ್ಣೆನೂ ಕೂಡ ಒಂದು 1/2 ಲೀಟರ್ ತೊಗೊಂಡಿದ್ದೀವಿ. ಅಲ್ಲಿಂದನೇ ಅವ್ರ ಅತ್ತೆ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಇಲ್ಲಿ ಒಂದು ಹಾಟ್ ಬಾಕ್ಸ್ಗೆ ನಾನು ಮಾಡಿರೋವಂಥ ತಂಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ತಂಬಿಟ್ಟು ಉಂಡೆ ಒಂದಕ್ಕೆ ಮತ್ತು ಎಳ್ಳಿನ ಉಂಡೆ ಒಂದಕ್ಕೆ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಆಗೋದು ಬೇಡ ಮತ್ತು ಉಂಡೆ ಎಲ್ಲ ಒಡೆದೋಗೋದು ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಒಂದು 6 ಉಂಡೆನ ಸೇರಿಸ್ಬಿಟ್ಟು ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಂಗಳೂರಲ್ಲಿ ನನ್ನ ಮಗ ಬರಬೇಕು, ಸ್ಕೂಲ್ಗೆ ಹೋಗಿದ್ದಾನೆ. ಸ್ಕೂಲಿಂದ ಬಂದಮೇಲೆ ನಾವಿಲ್ಲಿಂದ ಹೊರಡಬೇಕು. ಸೊ ಹೊರಟು ಹೋದ್ವಿ ಅವ್ರ ಮನೆಗೆ. ಫೈನಲಿ ಈ ರೀತಿ ಶಾಸ್ತ್ರ ಎಲ್ಲ ಶುರುವಾಯಿತು. ನಾವು ಕೂಡ ತಂಬಿಟ್ಟೆಲ್ಲ ಮಾಡ್ಕೊಂಡು ತೊಗೊಂಡೋಗಿದ್ವಿ. ಹಾಗೆ ಕೊಬ್ಬರಿ, ಬೆಲ್ಲ, ಎಲೆ, ಅಡಿಕೆ, ಹೂವು, ಅರಿಶಿನ, ಕುಂಕುಮ ಎಲ್ಲನೂ ಕೂಡ ತೊಗೊಂಡೋಗಿ ಸೊಪ್ಪು ಹಾಕೋ ಶಾಸ್ತ್ರನೂ ಕೂಡ ಮಾಡಿದ್ವಿ. ಸೊ ಇದು ಒಂಥರ ಹೆಣ್ಣಿಗೆ ಮೊದಲನೇ ಶಾಸ್ತ್ರ ಅಂತಲೇ ಹೇಳ್ಬೋದು. ನಾವು ನಮ್ಮ ಒಂದು ಚೈಲ್ಡ್ಹುಡ್ ಲೈಫಲ್ಲಿ ಈ ರೀತಿ ಎಲ್ಲ ಆದಾಗ ನಮಗೆ ಈ ಥರದ್ದೆಲ್ಲ ಏನೂ ಮಾಡಿರಲಿಲ್ಲ. ಬಟ್ ಈಗ ಏನಂದರೆ ನಮಗೆ ಜನ್ರೇಷನ್ ಹೋಗ್ತಾ ಇದ್ದಂಗೆ ಈ ರೀತಿ ಎಲ್ಲ ಮಾಡೋದು ಸಹಜ ಆಗಿದೆ. ಹಾಗಾಗಿ ಆ ಹುಡುಗಿಗೆ ಏನು ಶಾಸ್ತ್ರ ಆಗಬೇಕು ಮತ್ತು ತವ್ರ ಮನೆ ಕಡೆಯಿಂದ, ಅಜ್ಜಿ ಮನೆ, ಸೋದ್ರ ಮಾವನ ಮನೆ ಕಡೆಯಿಂದ ಆ ಹುಡುಗಿಗೆ ಏನು ಶಾಸ್ತ್ರಗಳಾಗಬೇಕು, ಸೊ ಅದನ್ನು ನಾವು ಮಾಡ್ತಾಯಿದ್ದೀವಿ. ಈಗ ನಾನು ಪ್ರತಿ ಬಾರಿ ಹೇಳಿದ್ದೀನಿ ನನ್ನ ವಿಡಿಯೋದಲ್ಲಿ, ನಮ್ಮ ಮನೆಗೆ ನಾನೇ ದೊಡ್ಡ ಸೊಸೆ ಆಗಿರೋದ್ರಿಂದ ಇವಾಗ ಅಣ್ಣ ಅತ್ತಿಗೆಯಾಗಿ, ಅವ್ರಿಗೆ ತಮ್ಮನ ಹೆಂಡ್ತಿಯಾಗಿ ಇವಾಗ ಎಲ್ಲ ಜವಾಬ್ದಾರಿ ನಮ್ಮದಿರುತ್ತೆ. ಈಗ ನಮ್ಮ ನೆಕ್ಸ್ಟು ಅವರ ಒಂದು ಫಂಕ್ಷನ್ ಏನಿದೆ, ಫಂಕ್ಷನ್ಗೂ ಕೂಡ ಅವರು ಸ್ಯಾರಿ ತೆಗಿಯೋದಾಗ್ಬೋದು, ತಟ್ಟೆ ಸಾಮಾನು ತೊಗೊಳ್ಳೋದಾಗ್ಬೋದು, ಎಲ್ಲದೂ ನಮ್ಮದೇ ಇರುತ್ತೆ. ಏಕೆಂದರೆ ತವ್ರ ಮನೆಯಿಂದ ಕೊಡುವಂಥ ಒಂದು ಉಡುಗೊರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಶಾಸ್ತ್ರಕ್ಕೆ ನಾನು ಬೆಳಗ್ಗೆ ತಂಬಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದು. ಫೈನಲಿ ಈ ಶಾಸ್ತ್ರ ಎಲ್ಲ ಮುಗಿಸಿ ನಮ್ಮ ಮನೆಯವರು ಹೋಗಿ ಈ ರೀತಿ ಸೊಪ್ಪೆಲ್ಲ ಹಾಕಿ ಕೆಲವರು ಗುಡಿಸ್ಲು ಥರನೂ ಹಾಕ್ತಾರೆ. ಬಟ್ ನಾವು ಹಾಗೆ ನಿಲ್ಲಿಸ್ಬಿಟ್ಟು ನಾವು ತೊಗೊಂಡೋಗಿದ್ದು ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಆ ಹುಡುಗಿಗೆ ಸ್ವಲ್ಪ ಶಾಸ್ತ್ರಗಳೆಲ್ಲ ಮಾಡಿಬಿಟ್ಟು ಒಂದು 3 ಜನ ಇಲ್ಲ 5 ಜನ ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ನಮ್ಮದೇನು ಕಾರ್ಯ ಇತ್ತು ಅದನ್ನೆಲ್ಲ ಮುಗಿಸ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಅವತ್ತು ನೈಟೇ ಬಂದುಬಿಟ್ವಿ. ಅಮ್ಮನ ಮನೆಗೂ ಹೋಗಿ ಅಮ್ಮನ್ನ ಕೂಡ ಮಾತಾಡಿಸ್ಕೊಂಡು ಅವತ್ತು ನೈಟು ನಾವು ಅಲ್ಲಿಂದ ಹೊರಟು ಬಂದುಬಿಟ್ವಿ. ಅದಾದಮೇಲೆ ಮೊದಲನೇ ಈಗ ಸೋದ್ರ ಮಾವನ ಮಗ ಅಂತ ಇರೋದು ನನ್ನ ಮಗ ಒಬ್ಬನೇ. ನನ್ನ ಮಗನಿಗೆ ಫಸ್ಟು ಸ್ವೀಟ್ ತಿನ್ನಿಸ್ಬೇಕು ಅವಳು ಅಂತ ಹೇಳಿದ್ರು. ಹಂಗಾಗಿ ಫಸ್ಟು ಅವಳು ಸೋದ್ರ ಮಾವನ ಮಗ ಸ್ವೀಟ್ ತಿನ್ನಿಸ್ತಾ ಇದ್ದಾನೆ ನನ್ನ ಮಗ. ನಾನು ಮಾಡ್ಕೊಂಡು ಹೋಗಿರೋವಂಥ ತಂಬಿಟ್ಟು, ಎಳ್ಳು ಅದನ್ನೆಲ್ಲ
ಅತ್ತೆ ಮಗಳಿಗೆ ತಿನ್ನಿಸ್ತಾ ಇದ್ದಾನೆ. ಸೊ ಇದೆಲ್ಲ ಶಾಸ್ತ್ರ ನಮಗೂ ಕೂಡ ಹೊಸ್ತು. ಅದನ್ನೆಲ್ಲ ನಾವು ಕೂಡ ಕಲ್ತ್ಕೋಬೇಕು. ಆದರೆ ನಮಗೇನು ಗೊತ್ತಿರುತ್ತೆ ಅದನ್ನು ನಾವು ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ನಮ್ಮ ಕರ್ತವ್ಯ ಅಂತ ನಾವು ಅದನ್ನು ತೊಗೊಂಡ್ಮೇಲೆ ನಮ್ಮ ಕರ್ತವ್ಯ ಇದು, ನಾವು ಮಾಡಬೇಕು ಅಂತ ಅದು ನಮ್ಮ ತಲೆಗೆ ಬಂದಮೇಲೆ ಅದನ್ನು ನಾವು ಎಷ್ಟೇ ಕಷ್ಟ ಆದರೂ ನಾವು ಮಾಡ್ತೀವಿ. ಆದರೆ ಕೆಲವರು ಏನು ಮಾಡ್ತಾರೆ, ಓ ಇವ್ರ ಕೈಲಿ ಆಗಲ್ಲ, ಇವ್ರೇನೂ ಮಾಡಲ್ಲ, ಇವರೇನೂ ಇದು ಮಾಡಲ್ಲ ಅನ್ನೋ ರೀತಿಗೆ ಯೋಚನೆ ಮಾಡಿಬಿಟ್ಟಿರ್ತಾರೆ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ನಮ್ಮ ಬಗ್ಗೆ ಬೇರೆಯವರೇ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರ್ತಾರೆ. ನಮ್ಮ ಕಡೆ ನಮ್ಮ ಬಗ್ಗೆ ನಮಗಿಂತ ಚೆನ್ನಾಗಿ ಬೇರೆಯವರೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿರ್ತಾರೆ. ಅಷ್ಟು ಸ್ಟಡಿ ಮಾಡ್ತಿರ್ತಾರೆ ನಮ್ಗಳ ಬಗ್ಗೆ. ಅಂದರೆ ನಮ್ಮನ್ನು ಕಂಡ್ರೆ ಆಗದೇ ಇರೋರು ನಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಅದರಲ್ಲಿ ನಾವು ತುಂಬ ನಮ್ಮ ಬಗ್ಗೆನೇ ಇವರು ಈ ಥರ ಮಾತಾಡ್ತಾರೆ ಅಂತ ನಾವು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಬಗ್ಗೆ ಅವರಿಷ್ಟು ಮಾತಾಡ್ತಿದ್ದಾರಲ್ಲ ಅಂತ ನಾವು ಖುಷಿ ಪಡಬೇಕು ಅಷ್ಟೇ. ಸೊ ಅದರಲ್ಲಿ ನಮಗೆ ತುಂಬ ಖುಷಿ ಇದೆ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಇದೆ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಮಾಡ್ತೀವಿ. ಆಗೋದನ್ನು ಮಾಡ್ತೀವಿ ಅಂತ ಹೇಳ್ತೀವಿ, ಆಗದೇ ಇರೋದೆಲ್ಲ ಮಾಡ್ತೀವಿ ಅಂತ ನಾವು ಯಾವುದನ್ನು ಒಪ್ಕೊಳ್ಳಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತಲೇ ಕೇಳ್ಕೊತೀನಿ. ಹಾಗೆ ನಮ್ಮ ಹುಡುಗಿಗೆ ಲಾಸ್ಟಲ್ಲಿ ಆರತಿ ಕೂಡ ಮಾಡ್ತಾಯಿದ್ದೀವಿ. ಆರತಿ ಮಾಡಿಬಿಟ್ಟು ಹುಡುಗಿಗೆ ಬಾಯೆಲ್ಲ ಹೇಳಿ ನಾವು ಕೂಡ ಅಮ್ಮನ ಮನೆಗೆ ಹೋಗಿ ಅಮ್ಮನ್ನ ಮಾತಾಡಿಸ್ಕೊಂಡು ಬಂದಿದ್ದಾಯಿತು. ಸೊ ಬಾಯ್ ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.